ನೋಡಿದ್ರೆ ನಾವು ಉಳ್ದೇ ಇಲ್ಲ ಅಂತಾರೆ ಎಷ್ಟೋ ಜನ. ಅಂತ ಒಂದು ಪರಿಸ್ಥಿತಿಯೊಳಗೆ ಕೂಡ ಈ ಮಠ ಇಡೀ ರಾಜ್ಯದಲ್ಲಿನೇ ಸಾಕಷ್ಟು ಹೆಸರು ಗಳಿಸಿದ್ದಕ್ಕನ ಸಿದ್ದಪ್ಪಜ್ಜ ಮತ್ತು ಕನಿಕಾ ಪರಮೇಶ್ವರಿ ನಮ್ಮನ್ನ ಆಶೀರ್ವಾದ ಮಾಡಿ ಮತ್ತೆ ಈ ಸ್ಥಾನಕ್ಕೆ ತೊಗೊಂಬಂದು ಕುಂದಿರ್ಸಿದ್ರು. ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮ್ಮ ಸಿದ್ದನಕೊಳ್ಳ ಮಠದ ವತಿಯಿಂದ ಆರ್ಥಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹೀಗಾಗಿ ಇವತ್ತು ನಾವು ಹೇಳ್ಬೇಕಂದ್ರೆ ನಮ್ಮ 3 ಜನ ಅದಾರಿ, 1 2 ಇನ್ನೊಬ್ಬರು ಡಾಕ್ಟರ್ ಅದಾರ. ಇವತ್ತಿನ ದಿನಮಾನದಲ್ಲಿ ಯಾರು ಸಂಡಾಸ್ ಬಳಂಗಿಲ್ಲ, ಬೈದರನ್ನ ಯಾರು ಅಂತಂದ್ರೆ ಇವ್ರು ನಾನು ಇಲ್ಲಿ ತೊಗೊಂಬಂದು ಕುಂದಿರಿಸಿ ಜಪಾನ್ ಮಾಡಿದಂಥವ್ರು ಇವರು ಚಪ್ಪಾಳಿ ಹೊಡ್ರಿ. ಮೊದಲು ಅಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಅಜ್ಜನ ಸೇವೆನೇ ಒಂದು ನಮ್ಗೆ ಪುಣ್ಯ ಅಂತೇಳಿ ತಿಳ್ಕೊಂಡು ಮಾಡಿದಂಥವ್ರು ಇವರು. ಇವತ್ತಿನ ದಿನಮಾನಗಳಲ್ಲಿ ಯಾರು ಮಾಡಂಗಿಲ್ಲ ಅಂತವ್ರು ಮಾಡ್ತಾರನೇ, ಯಾರು ಪ್ಯಾಲೆಟ್ ಗಿಲೆಟ್ ಬೆಳೆದ ಯಾರು ಮಾಡಂಗಿಲ್ಲ. ಭಾಳ ಅಂದ್ರೆ 1-2 ಸೇಬಣ್ಣು ತರ್ತಾರ, ಇಡ್ತಾರ, ಮಾತಾಡ್ತಾರ, ಆರಾಮಾರಿ ಅಪ್ಪರ ಅಂತ ಹೇಳೋ ಮಂದಿ ಭಾಳ ಐತಿ ಅದಿಲ್ಲ. ಆಮೇಲೆ ನಮ್ಮ ನಂಟಕೇಶ್ವರ ಗೌಡ ಅವನು ಎಲ್ಲದೂ ಪಾಲೈತಿ ಇದೆ. ಇವತ್ತೇನಾದ್ರೂ ನಾ ಈ ಮಟ್ಟಕ್ಕೆ ಬಂದು ಕುಂತೀನಿ ಅಂದ್ರೆ ಇವ್ರದ್ದು ಎಲ್ಲರದ್ದು ಪಾಲೈತಿ. ಇವ್ರಿಗೆ ನೀವು ಧನ್ಯವಾದ ಹೇಳ್ಬೇಕು. ನನಗಿನ ಭಾಳ ವಿಶೇಷವಾದ ಒಂದು ದಿನ, ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯ ಹೇಳ್ತಾ ಇದ್ದೀನಿ ನಿಮಗೆಲ್ಲರಿಗೂ. ಮೇಲಾಗಿ ತಾವೆಲ್ಲರೂ ಈ ನಿರಂತರವಾಗಿ 60 ವರ್ಷಗಳಿಂದ ಅನ್ನದಾಸವನ್ನು ನಡೆಸ್ಕೊಂಡು ಬಂದಂಥವ್ರು ಯಾರು ಇದ್ರೆ ಅದು ನೀವು ಭಕ್ತರು. ಯಾಕಂದ್ರೆ ಇವತ್ತು ನೀವೇನಾದರೂ ಈ ಮಠದ ಬಗ್ಗೆ ಕಾಳಜಿ ಇರಲಿಲ್ಲ ಅಂದ್ರೆ ಈ ಮಠ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ. ಇವತ್ತೇನಾದರೂ ನಾವು ಗಳಿಸಿವಿ ಅಂದರೆ ನಿಮ್ಮನ್ನು ಗಳಿಸಿವಿ. ಸಿದ್ದಪ್ಪಜ್ಜ ಒಂದು ಮಾತೇಳ ಏನಂತೇಳ, ಗಳಿಸುವುದಾದರೆ ಭಕ್ತರನ್ನ ಗಳಿಸು, ಬೆಳೆಸುವುದಾದರೂ ಭಕ್ತರನ್ನ ಬೆಳೆಸಂತೇಳಿ. ಹಿಂಗಾಗಿ ಈ ಒಂದು ಇದ್ರೊಳಗೆ ನಾವು ಹೊಂಟಿದ್ಕನ ಇವತ್ತು ನನ್ನ ಮೇಲೆ ಅಷ್ಟು ಅಭಿಮಾನ ಇಟ್ಕೊಂಡು ಬರೇ ನನಗೆ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ 10,000 ಜನ ಬಂದರು ಆಸ್ಪತ್ರೆಗೆ. 10,000 ಜನ, 5 ಮಂದಿ ಪೊಲೀಸರು ಕಂಟ್ರೋಲ್ ಮಾಡಿದ್ರು. ನಾನು ವಿಚಾರ ಮಾಡ್ರಿ ಆ ಮಟ್ಟಕ್ಕೆ ನಾವು ಭಕ್ತರನ್ನು ಗಳಿಸಿರ್ಬೋದು ಈ ಮಠ ಅನ್ನೋದು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಈ ಮಠ ನಿಮ್ಮ ಬೆನ್ನೆಲುಬಾಗಿರುತ್ತೆ. ನೀವು ಕೂಡ ಈ ಮಠದ ಬಗ್ಗೆ ಕಾಳಜಿ ಇರಲಿ. ಹೆಚ್ಚಾನ ಹೆಚ್ಚು ನಾವು ದುಡ್ಡು ಗಳಿಸಿಲ್ಲ. ದುಡ್ಡು ಗಳಿಸಿದ್ನಂದ್ರೆ ಇಷ್ಟೊತ್ತಿ 3 ಪುಣ್ಯತಿಥಿ ಹಾಕಿತ್ತು. ನಂದು ದೀಜಿ ಬಿಡ್ತಿದ್ರು. ಎಲ್ಲಿ ಸಂಪತ್ತಿರುತ್ತೆ ಅಲ್ಲಿ ಜಗಳ ಇರ್ತೈತೆ. ಇವತ್ತು ಜಗಳ ಜೋಟಿ ಇಲ್ಲದಂಥ ಮಠ ಯಾವುದಾದ್ರೂ ಇಡೀ ರಾಜ್ಯದಲ್ಲಿ ಇದ್ರೆ ಸಿದ್ದನಕೊಳ್ಳ ಮಠ ಮಾತ್ರ. ಯಾಕಂದ್ರೆ ನಾವು ದುಡ್ಡ ಗಳಿಸಿಲ್ಲ. ಎಲ್ಲಿ ಸಂಪತ್ತಿರುತ್ತೆ ಅಲ್ಲಿ ಜಗಳ ಇರ್ತೈತೆ. ನಾವು ನಿಮ್ಮ ಭಕ್ತರ ಸಂಪತ್ತು ಬಂದು ಯಾವುದೂ ಅಲ್ಲ, ಹೌದಿಲ್ಲ, ಆ ಸಂಪತ್ತು ಗಳಿಸಿದ್ವಿ. ಹೀಗಾಗಿ ಇವತ್ತು ನಮ್ಮ ಸಿದ್ದನಕೊಳ್ಳ ಆಗಿರ್ಬೋದು, ಬೆನಕನವಾರೆ ಆಗಿರ್ಬೋದು, ಅವರೆಲ್ಲ ಭಾಳ ಒಂದು 60 ವರ್ಷಗಳಿಂದ ಇಲ್ಲದೆ ಇದ್ರು ಕೂಡ ಈಗ 4 ತಿಂಗಳಿಲ್ಲ ಅಂದ್ರೆ ಅವು 2 ಊರವರು ತಾವೇ ಸ್ವಂತ ಖರ್ಚು ಮಾಡಿ ದಾಸೋಹ ನಡೆಸ್ಯಾರ. ಚಪ್ಪಾಳಿ ಹೊಡೆಯವ್ರಿಗೆ ನಂಗೆ ಸಿದ್ದನಕೊಳ್ಳ ಬ್ಯಾಂಕ್ ಮಾಡಿ ನಾವು ಮರೆಯೋಕ್ಕಾಗೋದಲ್ಲ. ಇವತ್ತು ದಾಸೋಹ, ಇವತ್ತು ಅಮಾಸಿ ದಾಸೋಹ ಸಹಿತ ಅವ್ರದ್ದು ಐತೆ ಸಿದ್ದನಕೊಳ್ಳ ಬ್ಯಾಂಕ್ ಮಾಡ್ಯಾರ. ಗೋಧಿ ಹುಗ್ಗಿ ಮಾಡ್ಯಾರ. ಆರಾಮ್ ಊಟ ಹೊಡೀರಿ, ಆರಾಮ್ ಹೋಗಿ. ಆಮೇಲೆ ಗಲಾಟೆ ಮಾಡಬೇಡ್ರಿ, ಆರಾಮ್ ಒಬ್ಬೊಬ್ಬರ ಬರ್ರಿ ಹೇಳಿ. ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.